ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೋ ಇನ್ಫಾರ್ಮೇಷನ್ ಕೂಡ ನಾನು ಅಂದ್ಕೊಂಡು ಬಂದಿದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡು. ಸೊ ಮುಂದಿನ ಬರೋ ದಿನಗಳಲ್ಲಿ 24ನೇ ತಾರೀಕಿಂದ 3ನೇ ತಾರೀಕುವರೆಗೂ ಓಲಾಸ್ತಕ ಇದೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಏನಂತ ಹೇಳ್ತೀನಿ. ಎಲ್ಲರೂ ಕನ್ಫ್ಯೂಸ್ ಆಗಬೇಡಿ. ಓಲಾಷ್ಟಕ ಅಂದರೆ ಏನಂತ ಎಲ್ಲರೂ ತಿಳ್ಕೊಬೇಕು ಅಂತ ಕಾಯ್ತಾ ಇದ್ದೀರ ಅಂತ ಗೊತ್ತು. ಸೊ 24ನೇ ತಾರೀಕಿಂದ 3ನೇ ತಾರೀಕುವರೆಗೂ ಈ ಓಲಾಷ್ಟಕ ಬರುತ್ತೆ. ಈ ಓಲಾಷ್ಟಕ ಬಂದು ಹೋಳಿ ಹಬ್ಬದ ಮುಂಚಿತ 8 ದಿನಗಳ ಮುಂಚಿತವಾಗಿ ಬರುವಂಥ ಅಶುಭ ದಿನಗಳು ಅಂತಲೇ ಹೇಳ್ಬೋದು. ಇದು ಬಂದು ಫಾಲ್ಗುಣ ಪಕ್ಷದ ಅಷ್ಟಮಿಯಿಂದ ಹೋಲಿಕಾ ದಹನದವರೆಗೆ ಇರುತ್ತದೆ. ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಏನು ಮಾಡುವಂತಿಲ್ಲ. ಪೌರಾಣಿಕ ಹಿನ್ನೆಲೆ ಪ್ರಕಾರ ಭಕ್ತ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ನೀಡಿದ ಕಷ್ಟದ ದಿನಗಳೆಂದು ಪರಿಗಣಿಸಲಾಗಿದೆ. ಒಂದು ಸಾರಿ ಭಕ್ತ ಪ್ರಹ್ಲಾದನನ್ನು ಎತ್ತದ ಪರ್ವತದಿಂದ ನೂಕಲು ಪ್ರಯತ್ನ ಪಟ್ಟಿದ್ದಾಗಿತ್ತು. ಮತ್ತೊಂದು ಸಾರಿ ಮದಹೇರಿದ ಆನೆಗಳಿಂದ ಭಕ್ತ ಪ್ರಹ್ಲಾದನನ್ನು ತುಳಿಸೋಕೆ ಪ್ರಯತ್ನ ಪಟ್ಟಿದ್ದರು. ಮತ್ತೊಂದು ಸಾರಿ ವಿಷಕಾರಿ ಹಾವುಗಳ ಜೊತೆ ಅವನನ್ನು ಬಂಧಿಸಿ ಇಡಲಾಗಿತ್ತು. ಈ ಥರ ಸತತ ಪ್ರಯತ್ನಗಳನ್ನು 7 ದಿನಗಳ ಕಾಲ ಒಬ್ಬ ಚಿಕ್ಕ ಹುಡುಗನನ್ನು ಅಂತ್ಯಗೊಳಿಸೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಿದರು. ಅಂತಹ ಅಶುಭ ದಿನಗಳು ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ 7 ದಿನಗಳ ಸಮಯವನ್ನು ಅತ್ಯಂತ ಕೆಟ್ಟ ತೀವ್ರವಾದ ಗ್ರಹಗಳ ಪ್ರಭಾವ ಇರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಮಾಟ ಮಂತ್ರ ಈ ಥರದ್ದು ತುಂಬ ಜಾಸ್ತಿ ಮಾಡೋದು ಆಗಿರುತ್ತೆ. ಸೊ ಅದರಿಂದ ಮಕ್ಕಳನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳೋದಾಗಿರುತ್ತೆ ನಿಮಗೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಅಂದರೆ, ಮಕ್ಕಳನ್ನು ಈ ಟೈಮಲ್ಲಿ ಆಚೆ ಕಳಿಸೋದಾಗಿರ್ಬೋದು, 7 ಗಂಟೆ ಮೇಲೆ ಆಚೆ ಬಿಡೋದಾಗಿರ್ಬೋದು, ಮಕ್ಕಳು ಗಂಟೆನ ಆಚೆ ಇಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಯಾರೂ ಅಷ್ಟೇ ಮಕ್ಕಳು ಬಟ್ಟೆ 5 ಗಂಟೆ ಮೇಲೇ ಒಳಗಡೆ ಇಟ್ಕೊಳ್ಳಿ. ಮಕ್ಕಳನ್ನ ಆಚೆ ಎಲ್ಲೂ 3 ದಾಡಿ ಕೂಡಿರೋ ಕಡೆ ಅಂತೂ ಸೊ ಮಕ್ಕಳನ್ನ ಬಿಡೋಕ್ಕೆ ಹೋಗಬೇಡಿ. ಮಕ್ಕಳ ಜೊತೆ ನೀವು ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು. ಏನಕ್ಕಂದ್ರೆ ಆಚೆ ಅಷ್ಟೇ 8 ದಿನಗಳ ಕಾಲ ಅಷ್ಟು ನಕಾರಾತ್ಮಕ ಶಕ್ತಿ ಇದೆ ಅಂತ ಪೌರಾಣಿಕ ಹಿನ್ನೆಲೆ ಪ್ರಕಾರ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ತುಂಬ ಹುಷಾರಾಗಿರೋದು ತುಂಬ ಮುಖ್ಯ. ಸೊ ಎಲ್ಲರೂ ಇದಕ್ಕೆ ಏನು ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೇಳೋದಾಗಿದ್ದರೆ, ಸೊ ಎಲ್ಲರೂ ಮಕ್ಕಳು ಮನೆಗೆ ಪೂಜೆ ಮಾಡೋದಾಗಿರ್ಬೋದು, ಇದಾಗಿರಬೇಕು. ಅವ್ರ ಜೊತೆ ಮಕ್ಕಳಿಗೆ 9 ಸಾರಿ ಓಂ ನಮೋ ನಾರಾಯಣಾಯ ನಮಃ ಅನ್ನೋದನ್ನು 9 ಸಾರಿ ಪಠಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋ ಪ್ರಕಾರ ನಾನು ಹೇಳ್ತೀನಿ. ಸೊ ಇನ್ನು ಮತ್ತಷ್ಟು ವಿಡಿಯೋ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳು ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಮಕ್ಕಳನ್ನ ಆದಷ್ಟು ಹುಷಾರಾಗಿರೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.